ನಾವು ಮಾನ್ಯ ತಹಸೀಲ್ದಾರನ್ನು ಕೂಡ ಕೇಳ್ಕೊಂಡ್ರೆ ಇಡೀ ಹಗರಿಬೊಮ್ಮಡಿ ಏನು ತೋರಿಸ್ತದೆ ಅಂತಂದರೆ ಅನಾದಿನ ಅಂತ ತೋರಿಸ್ತದೆ ಅಂತ ಗೌರ್ಮೆಂಟಿಗೆ ಡಬಲ್ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ಇವತ್ತು ವೇದಿಕೆ ಮೇಲೆ ಎಲ್ಲ ಸರ್ವ ಸದಸ್ಯರೆಲ್ಲ ಸೇರಿ ಎಲ್ಲ ಮನಗೂಡಿ ನಾವು ಮನವಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಹ ಸದಸ್ಯರು ಮಾತಾಡೋಂಥ ಸಂದರ್ಭದಲ್ಲಿ ನೀವು ಇನ್ನೂ ಸದಸ್ಯರಾಗಿಲ್ಲ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲರಿಗೂ ವಿಚಾರ ತಿಳಿಸಿದ್ದೀವಿ. ಅವರು 20 ದಿವಸದ ಕೆಳಗಡೆ ಈಗ ಇವರು ಬಡವರು ದುಡ್ಡು ತಗೊಂಡು ಈ ಥರ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅದು ಮಾಡ್ತೀವಿ ಇದೆಲ್ಲ ತಪ್ಪಿದು. ನಮಗೆ ಸಿಂಗಲ್ ಟ್ಯಾಕ್ಸ್ ಮಾಡಲೇಬೇಕು. ಇದು ಮಾಡೋ ಮಟ್ಟ ನಾವು ಉಗ್ರ ಹೋರಾಟ ನಮ್ಮ ಸಮಿತಿ ಹಗರಿಬೊಮ್ಮಳ್ಳಿ ತಾಲೂಕು ಕೇಂದ್ರದಿಂದ 10 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕೃಷಿ ಭೂಮಿನ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡೋದಂಥ ಒಂದು ನಿಯಮ ಅಂದರೆ ಗ್ರೀನ್ ಬೆಲ್ಟ್ ಹಸಿರು ವಲಯವನ್ನಾಗಿ ಘೋಷಣೆ ಮಾಡಿರಿ. ಅರ್ಜಿ ಕೊಟ್ಟು ಇಷ್ಟುವರೆಗಾದ 4 ವರ್ಷ ಆದರೂ ಕೂಡ ಆದರೂ ಕೂಡ ನಾವು ಬರೀ ದಾರಿ. ವಿಜಯನಗರ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಪಟ್ಟಣದ ಆಡಳಿತ ಸೌಧದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಪುರಸಭೆಯ ಡಬಲ್ ಟ್ಯಾಕ್ಸ್ ಅನ್ನು ಕಟ್ಟಿಸಿಕೊಳ್ಳಬಾರದೆಂದು ಪುರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿ ದಿವಾಕರ್ ಅವರಿಗೆ ಮನವಿ ಪತ್ರ ನೀಡಿದರು. ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ತಿಗಳು ಬಹುತೇಕ 90% ಆಸ್ತಿಗಳು ಅವರು ಅನಧಿಕೃತ ಅಂತೇಳಿ ಅನಧಿಕೃತ ಅಂತೇಳಿ ಕೊಡ್ತಾ ಇದ್ದಾರೆ. ನಾವು ಮಾನ್ಯ ತಹಸೀಲ್ದಾರನ್ನು ಕೂಡ ಕೇಳ್ಕೊಂಡ್ರೆ ಇಡೀ ಹಗರಿಬೊಮ್ಮಡಿ ಏನು ತೋರಿಸ್ತದೆ ಅಂತಂದರೆ ಅನಾದಿನ ಅಂತ ತೋರಿಸ್ತದೆ ಅಂತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 95 ಸೆಂಟ್ಸ್ ಇದ್ದರೆ ಅವತ್ತಿನ ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಕಾರ್ಯದರ್ಶಿ ಮತ್ತೇನು ಅವತ್ತಿನ ಕಂದಾಯ ಸಂಬಂಧಪಟ್ಟಂಥ ತಹಸೀಲ್ದಾರರು ಪರ್ಮಿಷನ್ ಕೊಟ್ಟರೆ ಅನಧಿಕೃತ ಅಂತ ನಮೂದಿಸಿಬಿಟ್ರೆ ಟ್ಯಾಕ್ಸ್ ಬರ್ತದೆ. ನಮ್ಮ ಪುರಸಭೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಬಳಕೆ ಮಾಡ್ಬೋದು. ಇರ್ತಕ್ಕಂಥ ನೂತನ ಸದಸ್ಯರು ಕೇಳ್ತಕ್ಕಂಥವ್ರು ಯಾರಿಲ್ಲ, ಶಾಸಕರು ಇದ್ರ ಬಗ್ಗೆ ಮಾತೆತ್ತೋದಿಲ್ಲ. ನಮ್ಮದೇ ಆಡಳಿತ ನಮ್ಮದು ದುನಿಯಾ ಅಂತಕ್ಕಂಥ ವರ್ತನೆ ಅವರಲ್ಲಿ ಕಂಡಿದ್ವಿ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಆದೇಶ ಏನಿದೆ ಅಂತಂದರೆ ಈ ತಂತ್ರಾಂಶ ಅಂತಕ್ಕಂಥದ್ದನ್ನು ಗ್ರಾಮ ಪಂಚಾಯತಿಗಳು ಏನು ತೊಗೊಂಡಿದ್ದಾರೆ ಪಂಚತಂತ್ರದಲ್ಲಿ, ಈಗ ನೀವು ಆ ಸ್ವತ್ತುಗಳನ್ನು ಪುರಸಭೆಗೆ ನೀವು ಅಪ್ಡೇಟ್ ಮಾಡಿರಿ ಅಂತಕ್ಕಂಥ ಆದೇಶ ಇದೆ ಹೊರತು ನೀವು ಅನಧಿಕೃತ ಡಬಲ್ ಟ್ಯಾಕ್ಸ್ ಕಟ್ಟಿರಿ ಅಂತಕ್ಕಂಥ ಆದೇಶ ಎಲ್ಲೂ ಇಲ್ಲ ಅಂತಕ್ಕಂಥದ್ದು. ನಂತರ ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರು ಏನಿದ್ದಾರಲ್ಲ ಅವ್ರು ತಗೊಬಂದು ಮನೆಯನ್ನು ಕೊಟ್ಟಿದ್ವಿ. ಅವ್ರು ಕೂಡ ಹೇಳಿದ್ರು ಇಡೀ ಕಂದಾಯ ಏನಿದೆ ಇಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಇದು ಅನಾಧೀನ ಅಂತ ಇರೋದ್ರಿಂದ ಇದು ನಮ್ಮ ಸರ್ಕಾರ ಮಾಡ್ತಕ್ಕಂಥ ಕೆಲಸ, ನೀವಲ್ಲ ಜನರು ಮಾಡ್ತಕ್ಕಂಥದ್ದಲ್ಲ. ಬಟ್ ಯಾರು ಅಧಿಕಾರಿಗಳು ಇದನ್ನು ಮಾಡಿಲ್ಲ, ಅದಕ್ಕೆ ಅದ್ರ ತಪ್ಪಿಗೆ ನೀವು ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಿದ್ರಿ. ಇದು ಮೇಲಿಂದ ನಮಗೆ ಬಂದಾಗ ನಾವು ಕೂಡ ಇದನ್ನು ಕ್ಲಾರಿಫೈ ಮಾಡ್ಕೊಂತ ತಹಸೀಲ್ದಾರ್ ಕೂಡ ಹೇಳಿದ್ರು. ಇದಾದ ನಂತರ ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿಕೊಟ್ಟು ಅಲ್ಲಿ ಕೂಡ ಅವ್ರಿಗೆ ಕ್ಲಾರಿಫೈ ಮಾಡ್ತೀವಿ. ಆದರೆ ಇವತ್ತಿನವರೆಗೂ ಕೂಡ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ಸಿಕ್ಕಿಲ್ಲ ಅಂತ. ನೀವು ಅನಧಿಕೃತ ಅಂತ ಒಪ್ಕೊಂಡ್ರೆ ನಿಮ್ಮ ಆಸ್ತಿಗಳು ಮಾರಾಟ ಮಾಡ್ಲಿಕ್ಕೆ ಬರಲ್ಲ, ಲೋನ್ ತಗೊಳಕ್ ಬರಲ್ಲ, ಕಟ್ಟಡ ಲೈಸೆನ್ಸ್ ಅಪ್ಲೈ ಮಾಡಕ್ಕೆ ಬರಲ್ಲ, ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದಿವಿ. ಇಲ್ಲಿವರೆಗೆ ಸ್ಪಂದಿಸಿಲ್ಲ, ಜಿಲ್ಲಾಧಿಕಾರಿಗಳು ಸ್ಪಂದಿಸಿಲ್ಲ, ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಸ್ಪಂದಿಸಿಲ್ಲ. ಹೇಳ್ತಾನಲ್ಲ ಉಗ್ರಲ್ಲಿ ಹೋಗ್ತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳು ಇನ್ನೂ ಬಾಡಿ ಆಗಿಲ್ಲ. ಹಾಗಾಗಿ ಎಲ್ಲ 2.5 ವರ್ಷ ಆಯಿತು. ಇವತ್ತು ವೇದಿಕೆ ಮೇಲೆ ಎಲ್ಲ ಸರ್ವ ಸದಸ್ಯರೆಲ್ಲ ಸೇರಿ ಎಲ್ಲ ಮನಗೂಡಿ ನಾವು ಮನವಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಹ ಸದಸ್ಯರು ಮಾತಾಡೋಂಥ ಸಂದರ್ಭದಲ್ಲಿ ನೀವು ಇನ್ನೂ ಸದಸ್ಯರಾಗಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಅದು ಆ ಥರ ಹೇಳ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥ ಒಂದು ಉದ್ದೇಶ ಅಲ್ಲ. ಮನವಿ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈಗೆಲ್ಲ ಪುರಸಭೆ ಸದಸ್ಯರು ಇವರೆಲ್ಲ ಕೇಳಿದ್ರು ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವರು ಅರ್ಜಿ ಕೊಟ್ಟೋಗ್ರಿ ನಾವೆಲ್ಲ ಇದು ಮಾಡ್ತೀವಿ, ಕಾಪಿ ಹಾಕ್ತೀವಿ, ಈ ಥರ ಆರ್ಕಿ ಉತ್ತರನೇ ಕೊಡ್ತಿದ್ದಾರೆ. ಇದ್ರದ್ದು ಏನಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಹಗರಿಬೊಮ್ಮನಹಳ್ಳಿ ಭಾಳ ಬಡ ಜನ ಭಾಳ ಇದ್ದಾರೆ. ಯಾಕಂದರೆ ನಾವು ಈಗ ಟ್ಯಾಕ್ಸ್ ಅಂದ್ಕೊಳ್ಳೆ ಅದು ಮನೆ ಬಾಡಿಗೆ ಕಟ್ಟಂಗೆ ಆಗ್ತಾ ಇದೆ. 25,000 ಕಟ್ಟಾರೆ 50,000 ಕಟ್ತಾ ಇದ್ದಾರೆ. ಅದರಲ್ಲಿದ್ದ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಬಡವರು ಅವತ್ತಿಂದ ಅವತ್ತು ದುಡ್ಡು ಜೀವನ ಮಾಡೋದು ಭಾಳ ಜನ ಇದ್ದಾರೆ. ಯಾಕಂದರೆ ರೈತರು ಇದ್ದಾರೆ, ಇಲ್ಲಿ ನೀರಾವರಿ ಇಲ್ಲ. ನಮ್ಗೆ ಆಗಬಾರ್ದು. ಆದಷ್ಟು ಬೇಗ ಮೊದಲೇ ಯಾವ ರೀತಿ ಇತ್ತು ಅದೇ ರೀತಿ ಅಧಿಕೃತ ಅಂತೇಳಿ ಕೊಟ್ಟು ಸಿಂಗಲ್ ಟ್ಯಾಕ್ಸ್ ಮಾಡಬೇಕಂತೇಳಿ ಈ ಮುಖಾಂತರ ಅವರಿಗೆಲ್ಲ ಮನವಿ. ಸರ್, ಇವಾಗ ಹಗರಿಬೊಮ್ಮಳ್ಳಿ ತಾಲೂಕು ಕೇಂದ್ರದಿಂದ 10 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕೃಷಿ ಭೂಮಿನ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡೋದಂಥ ಒಂದು ನಿಯಮ ಅಂದರೆ ಗ್ರೀನ್ ಬೆಲ್ಟ್ ಹಸಿರು ವಲಯವನ್ನಾಗಿ ಘೋಷಣೆ ಮಾಡಿರಿ. ಇವತ್ತು ಸುಮಾರು 25,000 ರಿಂದ 30,000 ಸೈಟ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ಖರೀದಿ ಮಾಡ್ತಕ್ಕಂಥ ಜನ ಎಲ್ಲ
ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಮಾಡಿ ಇವತ್ತು ರೈತರನ್ನು ಬೀದಿಗೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸ್ರಿ ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲ ಏನು ನಾವು ಕೃಷಿ ಭೂಮಿ ಉಳಿವಿಗಾಗಿ ನಾವೇನೋ ಒಂದು ಸಂಘಟನೆ ಮೂಲಕ ನಾವೆಲ್ಲರೂ ಇವತ್ತು ಆದೇಶ ಕೊಟ್ಟ ನಂತರ ನಮ್ಮ ಮಕ್ಕಳಿಗೆ ಲಸಿಕೆ ಹಾಕ್ತೀವಿ ಅಂತ ಸುಮಾರು ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಸರ್. ಇಲ್ಲ ನಾವು ಕೇಸ್ ಮಾಡ್ತೇವೆ, ನಾವು DH ಹತ್ರ ನೇರವಾಗಿ ಖುದ್ದಾಗಿ ಮಾತಾಡಿದ ಮೇಲೆ ಹೇಳಿದ್ರು ಯಾವುದೇ ರೀತಿ ನೀವು ಎಲ್ಲ ಹಾಕಿದ್ರು ಕೂಡ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ ಕೂಡ, ನಾವು ಅಧಿಕಾರಿನ ಕಳಿಸ್ತೀವಿ, PC ಅವ್ರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನನ್ನ ಮಗಳದ್ದು ಮಾತ್ರ ಪೆಂಡಿಂಗ್ ಇಟ್ಕೊಂಡ್ರೆ. ಯಾಕೆ ಪೆಂಡಿಂಗ್ ಇಟ್ಕೊಂಡ್ರೆ ನಾನು ಅರ್ಜಿ ಹಾಕಿದಾಗ ಬಳ್ಳಾರಿ ಜಿಲ್ಲೆ ಇತ್ತಂತೆ, ಅರ್ಜಿ ವಿಲೇವಾರಿ ಆದಾಗ ವಿಜಯನಗರ ಜಿಲ್ಲೆ ಆಯ್ತಂತೆ. ಸೊ ಅದಕ್ಕೋಸ್ಕರ ಡಾಟಾ ಪೆಂಡಿಂಗ್ ಇರೋದ್ರಿಂದ ಅದು ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ ಅಂತೇಳಿ ಇವತ್ತು ಅವರು ಹಾರಿಗೆ ಉತ್ತರನ ಕೊಡ್ತಿದ್ದಾರೆ. ಇವತ್ತಿನ ತನಕ ಆದರೂ ಕೂಡ ಇನ್ನೂ ಬಾಂಡ್ ಬಂದಿಲ್ಲ. ಇದು 2020 ಇಸ್ವಿಯಾಗ ನಮ್ಮದು ದಾಳಿಂಬೆ ಹೊಲ ಸುಟ್ಟತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ 11 KV-ಯಿಂದ. ಅದನ್ನ ಅರ್ಜಿ ಕೊಟ್ಟು ಇಷ್ಟುವರೆಗೆ ಅದು 4 ವರ್ಷ ಆದ್ರೂ ಕೂಡ ನಾವು ಆಲ್ದ್ರೂ ಕೂಡ ನಾವು ಬರೀ ದಾರಿ ತಪ್ಪಿಸೋ ಕೆಲಸ ಒಂದು ಮಾಡ್ತಾರೆ. ನಮ್ಮ ರೈತರಿಗೆ ಅದನ್ನು ಬೆಳೆ ಪರಿಹಾರ ಒಂದು ಇವತ್ತಿನಾರು ಕೊಟ್ಟಿಲ್ಲ. ನಾವು ಅದಕ್ಕೆ ಹೋಗಿ ಅವರು ಇಲಾಖೆಯವ್ರನ್ನ ಜೆಸ್ಕಾಂ ಅಧಿಕಾರಿಗಳನ್ನೆಲ್ಲ ಹೋಗಿ ವಿಚಾರ ಮಾಡಿದ್ರೆ ಜೆಸ್ಕಾಂ ಅಧಿಕಾರಿಗಳು ಅದನ್ನ ಕೇಳಿದಪ್ಪ ಅಂದ್ರೆ ಅವರು ಅಲ್ಲಿ ಇದು ಅಗ್ನಿಶಾಮಕ ಠಾಣೆಗೆ ಹೋಗಂತಾರೆ. ಅವರು ಅಲ್ಲಿ ಹೋದಪ್ಪ ಅಂದ್ರೆ ಅವರು ಬಂದಲ್ರಿ. ನಾವು ಅವ್ರು ಬರೋಕ್ಕಿಂತ ಮುಂಚೆಗೆ 200 ಗಿಡ 300 ಗಿಡ ಸುಟ್ಟೋಗೋದಕ್ಕಿಂತ ಮುಂಚೆ ಅಷ್ಟು ಹೊಲವಷ್ಟು 1.5 ಎಕರೆ 2 ಎಕರೆ ಸುಟ್ಟತ್ರಿ. ಅದನ್ನು ಆರಿಸಿದ್ವಿ. ಅವ್ರು ಬಂದು ಆರಿಸ್ತಾಡಿಗೆ ನಮ್ದು ಹೊಲವಷ್ಟು ಸುಟ್ಟೋಕತ್ರಿ. ಹಂಗಾಗಿ ನಾವು ಅವ್ರಿಗೆ ಫೋನ್ ಮಾಡಲಿಲ್ಲ. ನಾವು ಆರಿಸಿ ಅದನ್ನು PSI ಪೊಲೀಸರಿಗೆ ಇದನ್ನ ಅವರು ಪೊಲೀಸರಿಗೆ ಕರೆಸಿ ಅವರಿಗೆ ಎಲ್ಲ ಸ್ಥಳ ಮಾಜೂರು ಮಾಡಿ ಸಹಿ ಮಾಡಿಸ್ಕೊಂಡು ಅವನ್ನೆಲ್ಲ ಹೋಗಿ ರೆಕಾರ್ಡ್ಸ್ಕೊಂಡು ಕೊಟ್ಟಿದ್ದೀನಿ ಸರ್. ಅವ್ರಿಗೆ ಕೊಟ್ಟರು ಕೂಡ ನಾನು ಇವತ್ತಿನವರೆಗಾದ್ರೆ ನನಗೆ ಅದು ಬರೀ ದಾರಿ ತಪ್ಪಿಸೋ ಕೆಲಸ ಒಂದು ಮಾಡ್ತಾರೆ. ನನಗೆ ಯಾವುದೇ ಥರದ ಪರಿಹಾರ ಕೊಟ್ಟಲ್ಲ. ನನಗೆ DC ಅವರಿಗೆ ನಾನು ಅದನ್ನ ಅರ್ಜಿ ನಾನು ಕೊಟ್ಟಿದ್ದೀನಿ. ಕಲ್ನಲ್ಲಿ ಪ್ರದಕ್ಷಿಣೆ ಮಾಡಿ 11 ಗಂಟೆಯಿಂದ 2:30ವರೆಗೂ ಅರ್ಜಿಗಳನ್ನು ತೊಗೊಂಡಿದ್ದೀವಿ. ಯಾವ ಅರ್ಜಿಗಳು ಇಲ್ಲೇ ನಾವು ಪರಿಹಾರ ಮಾಡೋಕ್ಕಾಗ್ತದೆ ಅದನ್ನು ಮಾಡಿದ್ದೀವಿ. ಉಳಿದಂಥ ಇಲಾಖೆಗಳಿಂದ ವಿವರಗಳನ್ನು ಪಡೆದು ಸಂಪೂರ್ಣವಾಗಿ 100% ಕೂಡ ಅವರಿಗೆ ಬರದೇ ಇದ್ದರೆ ನಿಯಮಾನುಸಾರ ಇಬ್ಬರ ಕೊಡ್ತೀವಿ. ಬಂದರೆ ನಿಯಮಾನುಸಾರ ಮಾಡಿಕೊಡ್ಲಿಕ್ಕೆ ಎಲ್ಲ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡಲಾಗಿದೆ.